ಸೊ ಹೇ ಗೈಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇಲ್ಲಿ ಮೊದಲನೇ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಿದ್ರೆ ಜಿಯೋ ಕಡೆಯಿಂದ ಜಿಯೋ ಮತ್ತು ಹಾಟ್‌ಸ್ಟಾರ್ ಏನು ಮರ್ಜ್ ಆಗಿರುವಂಥದ್ದು ತುಂಬಾ ಒಂದು ವ್ಯೂವರ್ಸ್ಗಳಿಗೆ ತುಂಬಾ ಒಂದು ಖುಷಿಯಾಗಿರುವಂಥದ್ದು. ಯಾಕಂದ್ರಪ್ಪ ಅಂತಂದರೆ ಇವೆರಡೂ ಒಂದು ಬಿಗ್ ಕಾಂಪಿಟೇಟರ್. ಮೊದಲು ನೋಡಿದ್ರೆ ನೀವು ಜಿಯೋ ಬಿಗ್ ಕಾಂಪಿಟೇಟರ್ ಇದ್ರಿಕ್ಕಿಲ್ಲ, ಬಟ್ ಡಿಸ್ನಿ ಹಾಟ್‌ಸ್ಟಾರ್ದು ತುಂಬಾ ಒಂದು ಕಾಂಪಿಟೇಷನ್, ತುಂಬಾ ಒಂದು ಹೈಪ್ನಲ್ಲಿ ತುಂಬಾ ದೊಡ್ಡ ಬ್ರ್ಯಾಂಡ್ ಇತ್ತು. ಅಂದರೆ ಇದು 100 ವರ್ಷಗಳ ಕಂಪನಿ ಆಗಿರುವಂಥದ್ದು. ಈಗ ಜಿಯೋದವರಿಗೆ ಒಂದು ಕಂಪೈನ್ ಆಗ್ತಾ ಇರುವಂಥದ್ದು IPL ಮ್ಯಾಚ್ ಆಗಿರುವಂಥದ್ದು ಜಿಯೋದಲ್ಲಿ ಬರ್ತಿತ್ತು. ಈಗ ICC ಟೂರ್ನಮೆಂಟ್ಸ್ ಎಲ್ಲ ಈಗ ಹಾಟ್‌ಸ್ಟಾರಲ್ಲಿ ಬರ್ತಾರೆ ಅಂಥದ್ದು. ಆ ಕಾರಣದಿಂದಾಗಿ ಇವೆರಡು ಮರ್ಜ್ ಆಗಿರುವಂಥದ್ದು. ಮತ್ತು ಇದರ ಒಂದು ರಿಲೇಟೆಡ್ ಜಿಯೋದವರು ಒಂದು ಹೊಸ ಪ್ಲ್ಯಾನ್ನ ತಂದಿರುವಂಥದ್ದು. ಇದು ನೀವು ಮೊದಲು ನೋಡ್ತಾ ಇರುವಂಥದ್ದು, ನೀವು ಹಾಟ್‌ಸ್ಟಾರ್ ಪ್ಲ್ಯಾನ್ನ ತೊಗೋತಿದ್ದಂದರೆ $150 ಇತ್ತು. ಬಟ್ ಈಗ ಜಿಯೋ ಹಾಟ್‌ಸ್ಟಾರ್ ಏನು ಮರ್ಜ್ ಆಗಿದೆ, ಇದು ಒಂದು ಸಪ್ರೇಟಾಗಿ ಒಂದು ಪ್ಲ್ಯಾನ್ನ ಬಿಟ್ಟಿರುವಂಥದ್ದು. ಯಾವುದಪ್ಪ ಅಂತಂದರೆ ಜಿಯೋದವರು ನೀವು $100 ಕೊಟ್ಟು ನೀವು ಜಿಯೋ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅಂದರೆ ಇಲ್ಲಿ ನಿಮಗೆ 90 ದಿನಗಳವರೆಗೆ ಇಲ್ಲಿ ಒಂದು ವ್ಯಾಲಿಡಿಟಿನ ಇರುವಂಥದ್ದು. ನೀವು ಮತ್ತು ಇಲ್ಲಿ HD ನೀವು ವಿಡಿಯೋನ ನೋಡುವ ಒಂದು ಸಾಧ್ಯತೆ ಇರುವಂಥದ್ದು. ಪೂರ ಡೀಟೇಲ್ಸ್ ಆಗಿ ನಿಮ್ಗೆ ಏನೇನು ಬೇಕು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರ್ತೇನೆ, ನೀವು ಚೆಕ್ಔಟ್ನ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ಇದಕ್ಕೊಂದು ಲೈಕ್ನ ಕೂಡ ಮಾಡಿ. ಇಲ್ಲಿ ನಾವು ಸೆಕೆಂಡ್ ಟೆಕ್ ನ್ಯೂಸ್ನ ಮಾತಾಡೋದಂದರೆ ಆ್ಯಪಲ್ ಕಡೆಯಿಂದ ಆ್ಯಪಲ್ ಮ್ಯಾಕ್ ಏರ್ ಪ್ರೋ ಲಾಂಚ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಒಂದು ಸ್ಪೆಸಿಫಿಕೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅಂದರೆ ಇದರ ಪ್ರೈಸ್ ರೇಂಜ್ ನೋಡೋದಾದರೆ ಹೋದ್ಸಲ ನಿಮಗೆ ಆ್ಯಪಲ್ ಎಂಪೋರ್ ಏನಿದೆಲ್ಲ ನಿಮಗೆ ಇದು ನಿಮಗೆ 1,20,000 ಒಳಗೆ ಈ ರೀತಿ ಸಿಗ್ತಾ ಇರುವಂಥದ್ದು, ಈ ರೀತಿ ಲಾಂಚ್ ಆಗಿತ್ತು. ಬಟ್ ಈಗ ಇದೇನಿದೆ ಎಂಪೋರ್ ಏನಿದೆ ಏರ್ ಎಂಪೋರು ನಿಮಗೆ ಇಲ್ಲಿ 1,00,000ಕ್ಕೆ ಇದು ಲಾಂಚ್ ಆಗ್ತಾ ಇರುವಂಥದ್ದು. ಮತ್ತು ಇನ್ಕ್ಲೂಡಿಂಗ್ ಇದರಲ್ಲಿ AI ಫೀಚರ್ಸ್ ತುಂಬಾ ಇರುವಂಥದ್ದು. ಇದರ ಬಗ್ಗೆ ಒಂದು ಡೆಡಿಕೇಟ್ ವಿಡಿಯೋನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿದ್ರೆ ನಾವು ವಿಡಿಯೋ ಮಾಡ್ತೀನಿ. ಇಲ್ಲಿ ಮೊದಲು ಇದ್ರ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ನಿಮಗೆ ಮಲ್ಟಿಪಲ್ ಅಂದರೆ ನೀವು 3 ಡಿಸ್ಪ್ಲೇನ ಇಲ್ಲಿ ಆ್ಯಡ್ ಮಾಡುವಂಥದ್ದು ಇರುವಂಥದ್ದು. ಮೊದಲು ನೀವು ಡಿಸ್ಪ್ಲೇನ ಆ್ಯಡ್ ಮಾಡಿದ್ರೆ ಮೇನ್ ಡಿಸ್ಪ್ಲೇ ಏನಿರುವಂಥಲ್ಲ ಅಂದರೆ ಅದರ ಮ್ಯಾಕ್ಬುಕ್ದು ಏನು ಡಿಸ್ಪ್ಲೇ ಇದೆಲ್ಲ ಆಫ್ ಮಾಡಬೇಕಾಗಿತ್ತು. ಬಟ್ ಈಗ ಆ ರೀತಿಯೆಲ್ಲ ನೀವು ಆನ್ ಕೂಡ ಇರಬೇಕು. 3 ಡಿಸ್ಪ್ಲೇ ನಿಮಗೆ ಆನ್ ಇರುತ್ತೆ. ಇದ್ರ ಜೊತೆಗೆ ಇದು ನಿಮಗೆ ಒಂದು ಫಸ್ಟ್ ವೇರಿಯಂಟ್ ಏನಿದೆಯಲ್ಲ ನಿಮಗೆ 16GB 256GB ವೇರಿಯಂಟ್ನಲ್ಲಿ ಸಿಗುವಂಥದ್ದು. ಇದರ ಪ್ರೈಸ್ ಕೇಳಿಬಿಟ್ಟು ನೀವು ಶಾಕ್ ಆಗ್ತಾರೆ. ಯಾಕಪ್ಪ ಅಂದರೆ ತುಂಬಾ ಕಡಿಮೆ, ಅಂದರೆ ಅದಕ್ಕಿಂತ ಒಂದು 20% ಕಡಿಮೆ ಆಗಿರುವಂಥದ್ದು. ಇಲ್ಲಿ ನಿಮಗೆ ಇದು 1,00,000ವರೆಗೆ ಈ ಒಂದು AI ಬಿಲ್ಡ್ ಇರುವಂಥ ಒಂದು ಆ್ಯಪಲ್ದು ಏನು ಮ್ಯಾಕ್ಬುಕ್ ಪ್ರೋ ಎಂಪೋರ್ ಏನಿದೆಯಲ್ಲ ಏರ್ ಎಂಪೋರು ಇದು ನಿಮಗೆ ಸಿಗುವಂಥದ್ದು. ಮತ್ತು ನಿಮಗೆ ಇದರಲ್ಲಿ ಬ್ಯಾಂಕ್ ಆಫರ್ನ ಇನ್ಕ್ಲೂಡ್ ಮಾಡಿದ್ರೆ ನೀವು ಇಲ್ಲಿ ನಿಮಗೆ 90,000 ಅಂದರೆ 90,000 ಮಟ್ಟ ನಿಮಗೆ ಇದು ಸಿಗುವ ಸಾಧ್ಯತೆ ಇರುವಂಥದ್ದು. ಗೈಸ್ ಇಲ್ಲಿ ಸೆಕೆಂಡ್ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡೋದಾದರೆ ಒಪ್ಪೋ ಕಡೆಯಿಂದ ಒಪ್ಪೋ F29 ಪ್ರೋ ಮತ್ತು ಪ್ರೋ ಪ್ಲಸ್ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಒಪ್ಪೋ ಪ್ರೋ ಮತ್ತು ಪ್ರೋ ಪ್ಲಸ್ದು ಯಾವುದೂ ಒಂದು ಸ್ಪೆಸಿಫಿಕೇಷನ್ ಅಂತ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಒಟ್ಟು ಸ್ಪೆಸಿಫಿಕೇಷನ್ ಲೀಕ್ ಆಗಿರುವಂಥದ್ದು. ಇಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತನಾಡಿದ್ರೆ ನಿಮಗೆ 6.7 ಇಂಚ್ AMOLED ಡಿಸ್ಪ್ಲೇ ಇರುವಂಥದ್ದು. ಮತ್ತು ಇಲ್ಲಿ ಪ್ರೊಸೆಸರ್ MediaTek Dimensity 7300 ಇಲ್ಲಿ ನಿಮಗೆ ಇದೊಂದು ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು. ಇನ್ನು ಇದರ ಪ್ರೈಸು ಬಗ್ಗೆ ಏನೂ ಲೀಕ್ ಆಗಿಲ್ಲ, ಬಟ್ ಇದರ ಪ್ರೈಸ್ನ ನೋಡೋಣ, ಒಂದು ಅಂದಾಜು ಹಾಕ್ಬೋದು. ಮತ್ತು ಇಲ್ಲಿ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ನಿಮಗೆ ಫ್ರಂಟ್ 16 ಮೆಗಾಪಿಕ್ಸೆಲ್ ಇಲ್ಲಿ ಕ್ಯಾಮ್ರಾ ಇರುತ್ತೆ. ಮತ್ತು ಇಲ್ಲಿ ರಿಯರ್ ನಿಮಗೆ 15+2 ಮೆಗಾಪಿಕ್ಸೆಲ್ ಇರುವಂಥದ್ದು. ಇದರಲ್ಲಿ ಯಾವ ಕಂಪನಿಯ ಒಂದು ಕ್ಯಾಮ್ರಾನ ಹಾಕಿರ್ತಾರೆ, ಸೆನ್ಸರ್ನ ಹಾಕಿರುವಂಥದ್ದು ಇದರಲ್ಲಿ ಇನ್ನೂ ಕನ್ಫರ್ಮ್ ಆಗಿ ಹೇಳಿಲ್ಲ. ಮತ್ತು ಇಲ್ಲಿ ನಿಮಗೆ ರ್ಯಾಮ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ನಿಮಗೆ 8GB ರ್ಯಾಮ್ ಬೇಸ್ ವೇರಿಯಂಟು 256GB ಇರುವಂಥದ್ದು. ಮತ್ತು ಇಲ್ಲಿ ನಿಮಗೆ ಬ್ಯಾಟ್ರಿನೂ ನಿಮಗೆ 6000 mAh ಬ್ಯಾಟ್ರಿ ಸಿಗುವ ಸಾಧ್ಯತೆ ಇದೆ. ಮತ್ತು ಇಲ್ಲಿ ನಿಮಗೆ Android 15 ಔಟ್ ಆಫ್ ದ ಬಾಕ್ಸ್ ನಿಮಗೆ ಇಲ್ಲಿ ಸಿಗತ್ತೆ. ಗೈಸ್ ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡೋದ್ರೆ ಇಲ್ಲಿ ಆ್ಯಪಲ್ ಕಡೆಯಿಂದ ಮತ್ತೊಂದು ಇಲ್ಲಿ ನೋಡಿ ಒಂದು ರೂಮರ್ಸ್ ಬರ್ತಾ ಇರುವಂಥದ್ದು, ಇದು ಇನ್ನೂ ಕನ್ಫರ್ಮ್ ಆಗಿ ಅಫಿಷಿಯಲ್ ಆಗಿ ಗೊತ್ತಾಗಿಲ್ಲ. ಆ್ಯಪಲ್ 17 ಏರ್ ಅಂತ ಇದರ ಒಂದು ಡಿಸೈನ್ ಲೀಕ್ ಆಗಿರುವಂಥದ್ದು. ಎರಡು ನಿಮಗೆ ಫೋಟೋನ ನಿಮಗೆ ತೋರಿಸ್ತಾ ಇರುವಂಥದ್ದು. ಇದರ ಈ ರೀತಿ ಒಂದು ಡಿಸೈನ್ ಆಗಿದೆ. ಇದನ್ನು ನೋಡಿದ್ರೆ ಸ್ಲಿಮ್ ಆಗಿ ಇರುವಂಥದ್ದು. ಮತ್ತು ಇದರ ಒಂದು ಲೀಕ್ ಏನು ಹೇಳ್ತಾ ಇದ್ದಪ್ಪ ಅಂದರೆ ಇದು ಒಂದು ಸ್ಲಿಮ್ ಆಗಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಬ್ಯಾಟ್ರಿನ ತುಂಬಾ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಏರ್ ಅಂತ ಇವರು ಯಾಕೆ ರಿಲೀಸ್ ಮಾಡಿದ್ರು ಗೊತ್ತಿಲ್ಲ. ಮೊನ್ನೆ 16E ಅಂತ ಏನು ಲಾಂಚ್ ಮಾಡಿದ್ರು, ಅದರ ಸ್ಪೆಸಿಫಿಕೇಷನ್ ಅಂದರೆ ಪ್ರೈಸು ಓವರ್ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಅದರ ಇನ್ಕ್ಲೂಡಿಂಗ್ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ, ನೋಡೋಣ. ಗೈಸ್ ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಿದ್ರೆ ಪಿಕ್ಸೆಲ್ ಕಡೆಯಿಂದ ಪಿಕ್ಸೆಲ್ದಲ್ಲಿ 9A ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇರುವಂಥದ್ದು. ಈ 9A ಸೀರೀಸ್ನಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಕ್ಯಾಮ್ರಾ ಬಂಪ್ ನೀವು ನೋಡುವಂಥದ್ದು ಅಲ್ಲಿ ಫೋಟೋದಲ್ಲಿ ನಿಮಗೆ
ಫ್ಲ್ಯಾಟ್ ಆಗಿ ಇರುವಂಥದ್ದು. ಫ್ಲ್ಯಾಟ್ ಆಗಿ ಇದು ಒಂದು ಫ್ಲ್ಯಾಗ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ ಅನಿಸೋದಲ್ಲ, ಅದೊಂದು ಅಂಡರ್ ರೇಟೆಡ್ ಅಂದರೆ ಅಫೋರ್ಡೆಬಲ್ ಒಂದು ರೀತಿಯ ಒಂದು ಚೀಪ್ ಅನಿಸುತ್ತೆ. ನೋಡಿ ನೀವು ಬೇಕಾದರೆ ಫಿಕ್ಸಲ್ ಸ್ಮಾರ್ಟ್ಫೋನ್ಗಳು ನೋಡಿರಿ, ಅದ್ರ ಕ್ಯಾಮ್ರಾ ಮೇಲೆ ಯಾವ ರೀತಿ ಎದ್ದಿರುತ್ತೆ, ಅದರಿಂದ ಅದೊಂದು ಪ್ರೀಮಿಯಮ್ನೆಸ್ನ ಇತ್ತು. ಬಟ್ ಇದರ ಫ್ಲ್ಯಾಟ್ ಇರೋದ್ರಿಂದ ಅದೊಂದು ಪ್ರೀಮಿಯಮ್ ಅಂತ ಅನಿಸೋದಲ್ಲ. ಮತ್ತು ಅದ್ರ ಜೊತೆಗೆ ಇದು ಒಂದು ಪರ್ಪಲ್ ಕಲರಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಒಂದು ಅದು ಓಲ್ಡ್ ಸ್ಮಾರ್ಟ್ಫೋನ್ಗಳಿದ್ದಲ್ಲ, ಓಲ್ಡ್ ಐಫೋನ್ದು ಒಂದು ಫ್ಲ್ಯಾಟ್ SE ಸೀರೀಸ್ S ಆ ರೀತಿ ಇದೊಂದು ಫ್ಲ್ಯಾಟ್ ಇರುವಂಥದ್ದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದೆ ನೋಡಿ ಸಿಗ್ತೀನಿ. ಟಾಟಾ, ಬಾಯ್.